ಹಾಯ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ಡೋಂಟ್ ಮೈಂಡ್ ಫಾರ್ ಮೈ ಫೇಸ್. ಯಾಕಂದ್ರೆ 12 o'clock ಆಯ್ತು. ಕರೆಕ್ಟ್ ಆಗಿ 11:59. ಇನ್ನ 1 minute ಅಲ್ಲಿ 12 o'clock ಆಗುತ್ತೆ. ಸೊ ಅದಕ್ಕೆ ಹೀಗಿದ್ದೀನಿ. ತುಂಬಾ ಚಳಿ ಇದೆ ಇಲ್ಲಿ. ಸೊ ಇದೆಲ್ಲ ಬಿಟ್ಟು ಓದೋಣ, ನನ್ನ ಫೇಸ್ ಎಲ್ಲ ಬಿಟ್ಟು. ಯಾಕಂದ್ರೆ ನಿಮಗೆ ಕ್ಲಾಸ್ ಮಾಡ್ಬೇಕು, ಡಿಲೇ ಆಗ್ಬಾರ್ದು. ಸೊ ಅದಕ್ಕೋಸ್ಕರ ನಾನು 12 ಗಂಟೆಗೆ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಸೊ ದಟ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಲೇಟ್ ಮಾಡೋದ್ ಬೇಡ. ಆಲ್ರೆಡಿ 7 classes ಆಯ್ತು. ಇದು 8th ಕ್ಲಾಸ್. ತುಂಬಾ ಜನ ಕೇಳ್ತಿದ್ದೀರಾ, ಎಕನಾಮಿಕ್ಸ್ ಕ್ಲಾಸ್ ಕೇಳ್ತಿದ್ದೀರಾ, GK ಕ್ಲಾಸಸ್ ಕೇಳ್ತಿದ್ದೀರಾ, ದೆನ್ ಇಂಗ್ಲಿಷ್ ಮೇನ್ ಆಗಿ ಕೇಳ್ತಿದ್ದೀರಾ. ಡೋಂಟ್ ಮೈಂಡ್ ಅಂಡ್ ಐ ವಿಲ್ ಡೆಫಿನೆಟ್ಲಿ ಡೂ ದ ವಿಡಿಯೋಸ್. ಬಟ್ ಒಂದು ಫ್ಲೋ ಅಲ್ಲಿ ಹೋಗ್ತಿರುವಾಗ ಸಡನ್ ಆಗಿ ಸ್ಟಾಪ್ ಮಾಡಿ ಬೇರೆದಕ್ಕೆ ಹೋಗೋದಕ್ಕಾಗಲ್ಲ ಅಷ್ಟೇ. ಬೇರೆ ಏನಿಲ್ಲ, ಬೇರೆ ಯಾವುದೇ ತರ ರೀಸನ್ ಇಲ್ಲ. ಫ್ಲೋ ಅಲ್ಲಿ ಹೋಗ್ತಿದೀವಲ್ಲ, ಅದನ್ನ ಡಿಸ್ಕಂಟಿನ್ಯೂ ಮಾಡೋದ್ ಬೇಡ. ಅವಾಗ ಎಲ್ಲಾನು ಅರ್ಧಂಬರ್ಧ ಆಗತ್ತೆ. ಸೊ ಆ ಕನ್ಸಿಸ್ಟೆನ್ಸಿ, ಕಂಟಿನ್ಯೂಟಿ ಇದ್ರೆ ನಾವು ನೆಕ್ಸ್ಟ್ ಒಂದೊಂದೇ ಸಬ್ಜೆಕ್ಟ್ ಮುಗಿಸ್ಕೊಂಡು ಹೋಗ್ಬೋದು. ನಾನು ಎಲ್ಲಾನು ಮಾಡ್ತೀನಿ, ನಾನು ಎಲ್ಲಾನು ಹೇಳ್ಕೊಡ್ತೀನಿ. ಎಂತನೂ ಪ್ರಾಬ್ಲಮ್ ಏನು ಇಲ್ಲ. ಎಲ್ಲಾ ಕ್ಲಾಸಸ್ಗಳು, ಎಲ್ಲಾ ವಿಡಿಯೋಸ್ಗಳು ಬರುತ್ತೆ. ಸೊ ಸದ್ಯಕ್ಕೆ ಇವತ್ತಿನ ಕ್ಲಾಸ್ 8 ಕನ್ನಡ ಗ್ರಾಮರ್ ಅಲ್ಲಿ ಅವ್ಯಯಗಳು, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಇದು, ತುಂಬಾ ಕ್ವಶನ್ಸ್ಗಳು ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಕನ್ನಡ ವ್ಯಾಕರಣದಲ್ಲಿ ಅವ್ಯಯಗಳು ಬಹಳ ಮುಖ್ಯವಾದ ಭಾಗ. ಇವು ಯಾವಾಗಲೂ ಒಂದೇ ರೂಪದಲ್ಲಿ ಇರುತ್ತವೆ. ಇವುಗಳಿಗೆ ಲಿಂಗ, ವಚನ ಮತ್ತು ವಿಭಕ್ತಿಗಳ ಪ್ರಭಾವ ಇರುವುದಿಲ್ಲ. ಆದ್ದರಿಂದ ಇವನ್ನು ಬದಲಾಗದ ಪದಗಳು ಎಂದು. ಇದು ಯಾವತ್ತೂ ಚೇಂಜ್ ಆಗಲ್ಲ, ಓಕೆನಾ? ಇದು ಯಾವಾಗ್ಲೂ ಹಾಗೇ ಇರುತ್ತೆ. ಸೊ ಇವು ಬದಲಾಗ್ದಲೇ ಇರುವಂತ ಪದಗಳು. ನೆನ್ಪಿರ್ಲಿ. ಡೆಫಿನೇಷನ್ಗೆ ಹೋಗೋಣ. ಯಾವುದೇ ಕಾರಣಕ್ಕೂ ತಮ್ಮ ರೂಪವನ್ನು, ನೋಡಿ ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ತಮ್ಮ ರೂಪವನ್ನು ಬದಲಾಯಿಸಿಕೊಳ್ಳಲ್ಲ ಇವು, ಓಕೆನಾ? ವಾಕ್ಯದಲ್ಲಿ ಸ್ಥಿರವಾಗಿರುವ ಪದಗಳೇ ಅವ್ಯಯಗಳು. ಯಾವತ್ತೂ ಚೇಂಜ್ ಆಗಲ್ಲ ಇವು. ಇವು ವಾಕ್ಯಕ್ಕೆ ಹೊಸ ಅರ್ಥವನ್ನು ತಂದು ಕೊಡುತ್ತವೆ, ಆದರೆ ತಾವು ಮಾತ್ರ ಬದಲಾಗುವುದಿಲ್ಲ. ಇದು ಯಾವತ್ತೂ ಚೇಂಜಸ್ ಆಗಲ್ಲ ಈ ಪದಗಳು, ಓಕೆನಾ? ಮತ್ತು ಎಂಬ ಪದ ಯಾವಾಗಲೂ ಮತ್ತುವಾಗೇ ಇರುತ್ತದೆ. ಅದು ಮತ್ತುವನು, ಮತ್ತವರು, ಕರೆಕ್ಟ್ ಅಲ್ವಾ? ಮತ್ತುಗೆ ನೀವು ಎಕ್ಸ್ಟ್ರಾ ಲೆಟರ್ಸ್ ಗಳನ್ನ ಆಡ್ ಮಾಡ್ಬೋದಾ? ಇಲ್ಲ ಅಲ್ಲ. ಸೊ ಮತ್ತು ಅನ್ನೋ ಪದ ಯಾವಾಗ್ಲೂ ಮತ್ತುನೇ ಆಗಿರುತ್ತೆ, ಓಕೆನಾ? ಸೊ ಈ ಪದಗಳು ಯಾವತ್ತೂ ಚೇಂಜ್ ಆಗಲ್ಲ. ಓಕೆ, ನೆಕ್ಸ್ಟ್. ಅವ್ಯಯಗಳು ಯಾಕೆ ಮುಖ್ಯ? ಇವು ವಾಕ್ಯಗಳಲ್ಲಿನ ಪದಗಳನ್ನು ಜೋಡಿಸುತ್ತವೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ 2 ಪದಗಳನ್ನ ಸೇರಿಸಬಹುದು, ಅಥವಾ ಇವು ಕಾಲ, ಸ್ಥಳ ಮತ್ತು ರೀತಿಯನ್ನ ಸೂಚಿಸಬಹುದು. ದೆನ್ ಇವು ಭಾವನೆಗಳನ್ನು ವ್ಯಕ್ತಪಡಿಸಲು ಸಹಾಯ ಮಾಡಬಹುದು. ಆಹಾ, ಓಹೋ, ಇವು ಭಾವನೆಗಳನ್ನ ವ್ಯಕ್ತಪಡಿಸೋದು, ಕರೆಕ್ಟ್ ಅಲ್ವಾ? ಇವು ಇಲ್ಲದಿದ್ದರೆ ವಾಕ್ಯಗಳು ಅಪೂರ್ಣವಾಗುತ್ತವೆ, ಕರೆಕ್ಟ್ ಅಲ್ವಾ? ಸೊ ಈ ಎಲ್ಲದಕ್ಕೂ ಮೀನಿಂಗ್ ಯಾವಾಗ ಬರುತ್ತೆ ಗೊತ್ತಾ? ಇವಾಗ ನಾನು ಎಕ್ಸ್ಪ್ಲನೇಷನ್ ಮಾಡ್ಲಕ್ ಬರುತ್ತೆ. ಡೋಂಟ್ ವರಿ, ಅರ್ಥ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಇವಾಗ ನೆಕ್ಸ್ಟ್, ಫಸ್ಟ್ ನಿಮಗೆ ಗೊತ್ತಿರ್ಬೇಕು, ಅವ್ಯಯಗಳು ಯಾವತ್ತೂ ಚೇಂಜ್ ಆಗ್ದಿಲ್ದಿರೋ ಪದಗಳು. ಅದ್ರದ್ದು ಮೀನಿಂಗ್ ಅಥವಾ ಅದ್ರದ್ದು ಬದಲಾವಣೆಯನ್ನ ಕಂಡುಕೊಳ್ದಲೇ ಇರುವಂತಹ ಪದಗಳನ್ನ ನಾವು ಅವ್ಯಯಗಳು ಅಂತ ಕರಿತೀವಿ, ಓಕೆನಾ? ಸೊ ನೆಕ್ಸ್ಟ್, ಅವ್ಯಯಗಳ ಮುಖ್ಯ ವಿಧಗಳನ್ನ ನೋಡೋಣ, ಓಕೆನಾ? ವಿಧಗಳು ಯಾವ್ಯಾವು? ಓಕೆ, ಫಸ್ಟ್ ಒನ್ ಸಾಮಾನ್ಯ ಅವ್ಯಯ, ಕಾಮನ್. ಇದು ಓಕೆ, ಇಂಗ್ಲಿಷ್ ಅಲ್ಲಿ ಇರೋದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ನೋಡ್ಕೊಳ್ಳೋದೇನ್ ಬೇಡ. ಸಾಮಾನ್ಯ ಅವ್ಯಯ, ಓಕೆನಾ? ಇವು ಸ್ಥಳ, ಕಾಲ ಮತ್ತು ರೀತಿಯನ್ನು ಸೂಚಿಸುವ ಸಾಮಾನ್ಯ ಪದಗಳು, ಓಕೆನಾ? ನೋಡಿ, ಸ್ಥಳ ಸೂಚಕಗಳು ಇಲ್ಲಿ, ಅಲ್ಲಿ, ಎಲ್ಲಿ, ಮೇಲೆ, ಇಲ್ಲಿವನು, ಇಲ್ಲಿಯದು, ಈ ತರ ಎಲ್ಲ ಹಾಕಕ್ಕಾಗಲ್ಲ ಅಲ್ಲ, ಚೇಂಜ್ ಆಗಲ್ಲ ಇವೆಲ್ಲ ವರ್ಡ್ಸ್ಗಳು. ಮತ್ತೆ ಕೆಳಗೆ, ಹತ್ತಿರ, ದೂರ, ಇವು ನೋಡಿ. ನಾನು ಇಲ್ಲಿ ಕುಳಿತಿದ್ದೇನೆ, ಇಲ್ಲಿವನು ಕುಳಿತಿದ್ದೇನೆ, ಈ ತರ ಬರಲ್ಲ ಅಲ್ಲ. ದೆನ್ ಕಾಲ ಸೂಚಕ, ಈಗ, ಆಗ, ಇಂದು, ನಿನ್ನೆ, ಬೇಗ, ತಡವಾಗಿ. ಉದಾಹರಣೆಗೆ, ಈಗ ಶಾಲೆಗೆ ಹೋಗು, ಕರೆಕ್ಟ್ ಅಲ್ವಾ? ಸಾರಿ ಫಾರ್ ದಟ್. ನೆಕ್ಸ್ಟ್, ಪ್ರೀತಿ ಸೂಚಕ, ಹೀಗೆ, ಹಾಗೆ, ಚೆನ್ನಾಗಿ, ಸುಮ್ಮನೆ, ನಿಧಾನವಾಗಿ. ಉದಾಹರಣೆ, ಅವಳು ಚೆನ್ನಾಗಿ ನೃತ್ಯ ಮಾಡುತ್ತಾಳೆ. ಅರ್ಥ ಆಗ್ತಿದ್ಯಾ?
ಅಂದ್ರೆ ಸಾಮಾನ್ಯ ಅವ್ಯಯಗಳು ಯಾವಾಗ ಯಾವಾಗ ಬಳಸ್ತೀವಿ? ಸ್ಥಳ, ಕಾಲ, ರೀತಿ ಈ ತರ ಸಮಯದಲ್ಲಿ ನಾವು ಸೂಚಿಸುವಂತಹ ಪದಗಳನ್ನ ಸಾಮಾನ್ಯ ಅವ್ಯಯಗಳು ಅಂತ ಕರಿತೀವಿ. ಓಕೆನಾ? ಇವೆಲ್ಲ ಸಾಮಾನ್ಯ. ಸ್ಥಳದ ಬಗ್ಗೆ ಇಲ್ಲಿ, ಅಲ್ಲಿ, ಎಲ್ಲಿ ಇವೆಲ್ಲ ಸ್ಥಳ, ಒಂದು ಪ್ಲೇಸ್ ಬಗ್ಗೆ ಹೇಳುತ್ತೆ. ಅದೇ ಕಾಲ, ಇವತ್ತು, ನಾಳೆ, ಈಗ, ಇಂದು ಇವೆಲ್ಲ ಕಾಲ. ಹೀಗೆ, ಹಾಗೆ, ಸುಮ್ನೆ ಇದೆಲ್ಲ ರೀತಿ. ಓಕೆನಾ? ನೆಕ್ಸ್ಟ್ ಭಾವಸೂಚಕ ಅವ್ಯಯ, ಹೆಸರಲ್ಲೇ ಇದೆ. ಭಾವಸೂಚಕ ಅಂದ್ರೆ ಭಾವನೆಯನ್ನ ವ್ಯಕ್ತಪಡಿಸುವಂತಹ ಪದಗಳು. ಫಾರ್ ಎಕ್ಸಾಂಪಲ್, ಇವು ಸಂತೋಷ, ದುಃಖ, ಆಶ್ಚರ್ಯ, ಅಸಹ್ಯ, ಭಯ. ಓಕೆನಾ? ಅಂದ್ರೆ ಇವೆಲ್ಲ ಭಾವನೆಗಳನ್ನ ಸೂಚಿಸುವಂತಹ ಪದಗಳಾಗಿರುತ್ತವೆ. ಇವುಗಳ ನಂತರ ಯಾವಾಗ್ಲೂ ಆಶ್ಚರ್ಯಕರ ಚಿಹ್ನೆ ಬರುತ್ತದೆ. ನೆನ್ಪಿರ್ಲಿ, ತುಂಬಾ ಈಸಿ. ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಪದಗಳು ಬರ್ತಿದಾವೆ ಅಂದ್ರೆ ಅದನ್ನ ಭಾವಸೂಚಕ. ಓಕೆನಾ? ಸಂತೋಷ ಬಂದ ಆಹಾ ಭಲೆ ಭಲೆ ಶಬಾಷ್ ಅಂತ ಹೇಳೋದು. ದುಃಖ ಬಂದ ಅಯ್ಯೋ ಅಕಟ ಹಾಯ್ ಅಂತ ಹೇಳೋದು. ಅದೇ ಆಶ್ಚರ್ಯ ಆದಾಗ ಓಹೋ ಅಬ್ಬಾ ಓ ಅಂತ ಹೇಳೋದು. ಅದೇ ಛೇ ಛೀ ಸುಮ್ನೆ. ಇದು ಭಾವನೆಗಳನ್ನ ವ್ಯಕ್ತಪಡಿಸೋದು. ನಾರ್ಮಲಿ ಎಕ್ಸ್ಕ್ಲಮೇಟರಿ ಸಿಂಬಲ್ ಇರುತ್ತೆ, ಆಶ್ಚರ್ಯಕರ ಚಿಹ್ನೆ ಇರುತ್ತೆ. ಓಕೆನಾ? ಇದು ಈಸಿನ ಅಲ್ವಾ? ನೆಕ್ಸ್ಟ್ ಹೋಗೋಣ. ಅನುಕರಣ ವ್ಯಯ. ಇದು ತುಂಬಾ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಇವು ನೈಸರ್ಗಿಕ ಶಬ್ದಗಳನ್ನು ಅನುಕರಿಸುವ ಪದಗಳು. ಓಕೆನಾ? ಇವಕ್ಕೆ ಯಾವುದೇ ಅರ್ಥ ಇರೋದಿಲ್ಲ, ಇದು ಇಂಪಾರ್ಟೆಂಟ್. ಇವಕ್ಕೆ ನೇರ ಅರ್ಥ ಇರಲ್ಲ, ಆದ್ರೆ ಶಬ್ದದ ಮೂಲಕ ಅನುಭವ ತಿಳಿಸುತ್ತದೆ. ಅಂದ್ರೆ ಇದಕ್ ಮೀನಿಂಗ್ ಇಲ್ಲ, ಬಟ್ ಅದು ಪಟಪಟ ಅಂದಾಗ ಅದಕ್ಕೆ ಮೀನಿಂಗ್ ಇಲ್ಲ ಅಲ್ಲ. ಪಟಪಟ ಅನ್ನೋದಕ್ಕೆ ಮೀನಿಂಗ್ ಇಲ್ಲ. ಓ ಮಳೆ ಪಟಪಟ ಸುರಿಯಿತು ನೋಡಿ. ಪಟಪಟ, ಅವನು ಪಟಪಟ ಎಂದು ನಡೆದುಕೊಂಡು ಹೋದ. ಅಂದ್ರೆ ಇವು ಶಬ್ದದ ಮೂಲಕ ನಿಮಗೆ ಮೀನಿಂಗ್ ತಿಳಿಸ್ಕೊಡುತ್ತೆ ಹೊರತು ಆ ಪದಗಳಿಗೆ ಮೀನಿಂಗ್ ಇರಲ್ಲ. ದೆನ್ ಇನ್ನೊಂದೇನು ಅಂದ್ರೆ ಇವು ಅನುಕರಣೆ. ಅಂದ್ರೆ ಒಂದೇ ಪದ 2 ಸಲ ಬರುತ್ತೆ. ಓಕೆನಾ? ಅನುಕರಣೆ ಮಾಡುತ್ತೆ. ಸರಸರ, ಪರಪರ, ಪಟಪಟ, ದಗದಗ, ಜುಳು ಜುಳು, ಕಟಕಟ. ಅಂದ್ರೆ ಒಂದೇ ವರ್ಡ್ 2 ಸಲ ಬರುತ್ತೆ, ಬಟ್ ಇದಕ್ಕೆ ಮೀನಿಂಗ್ ಇಲ್ಲ. ಈ ಪದಗಳಿಗೆ ಸ್ವಂತ ಮೀನಿಂಗ್ ಇಲ್ಲ, ಬಟ್ ಇವು ಶಬ್ದದ ಮೂಲಕ ಮೀನಿಂಗ್ ಕೊಡುತ್ತೆ. ನೋಡಿ, ಮಳೆಯ ಶಬ್ದ ಪಟಪಟ ಮಳೆ ಬಂತು, ಸರಸರ ಹಾವು ಸರಿಯಿತು, ಇಲ್ಲ ಮಳೆ ಬಂತು. ದೆನ್ ಬೆಂಕಿಯ ಶಬ್ದ ಧಗಧಗ ಬೆಂಕಿ ಹತ್ತಿ ಉರಿಯಿತು. ಅಂದ್ರೆ ಇದಕ್ ಸ್ವಂತ ಮೀನಿಂಗ್ ಇರೋಲ್ಲ. ದೆನ್ ಏನು ಅಂದ್ರೆ ಒಂದು ಪದ 2 ಸಲ ಅನುಕರಣೆ ಮಾಡುತ್ತೆ, ಒಂದೇ ಪದ ಇನ್ನೊಂದ್ ಸಲ ಬರುತ್ತೆ. ಓಕೆ? ನೀರು ಹರಿಯುವ ಶಬ್ದ, ನೀರು ಚುಳು ಚುಳು ಹರಿಯಿತು. ಇದು ಈಸಿನೇ, ಅಷ್ಟ್ ಕಷ್ಟ ಇಲ್ಲ. ಈ ಸಿಂಪಲ್ ಆಗಿ ನೆನ್ಪಿಡ್ಕೊಬೇಕು ಅಂದ್ರೆ ಇದಕ್ಕೆ ಮೀನಿಂಗ್ ಇಲ್ಲ, ಇದಕ್ ಸ್ವಂತ ಮೀನಿಂಗ್ ಇಲ್ಲ. ಶಬ್ದಗಳ ಮೂಲಕ ಇದ್ರದ್ದು ಮೀನಿಂಗ್ ಗಳನ್ನ ತಿಳ್ಕೊಬಹುದು. ದೆನ್ ಇದು ಒಂದೇ ಪದ 2 ಸಲ ಅನುಕರಣೆ ಮಾಡುತ್ತೆ, ಒಂದೇ ಪದ 2 ಸಲ ಬರುತ್ತೆ. ಓಕೆನಾ? ನೆಕ್ಸ್ಟ್ ಹೋಗೋಣ. ವೇಗದ ಚಲನ, ರಪ ರಪ, ಗಿರಗಿರ, ಅದೇ ಸಿಡಿಲ್ ಬಡಿಲ್ ಅಂತ. ಇದಕ್ ಸ್ವಂತ ಮೀನಿಂಗ್ ಇರೋಲ್ಲ. ಓಕೆನಾ? ನೆಕ್ಸ್ಟ್ ಹೋಗೋಣ. ಸಂಬಂಧ ಅರ್ಥಕ ವ್ಯಯ. ನೋಡಿ, ಹೆಸರಲ್ಲೇ ಇದೆ. ಅಂದ್ರೆ ಇದು 2 ಪದಗಳನ್ನ ಜೋಡ್ಸೋದಕ್ಕೆ, ಸಂಬಂಧ ಪಡಿಸೋದಕ್ಕೆ ಅಥವಾ ಸಂಬಂಧ ತರೋದಕ್ಕೆ ಯೂಸ್ ಮಾಡುವಂತ ಪದಗಳು. ನೋಡಿ, ಇವು 2 ಪದಗಳು, ಪದಗುಚ್ಛಗಳು ಅಥವಾ ವಾಕ್ಯಗಳನ್ನ ಜೋಡಿಸ್ಬೇಕು, ಅವಾಗ ಬಳಸುವಂತ ಪದಗಳಿದು. ಫಾರ್ ಎಕ್ಸಾಂಪಲ್, 2 ಪದಗಳಿರುತ್ತೆ, ಇದೆರಡಕ್ಕೂ ಸ್ವಂತ ಮೀನಿಂಗ್ ಇರಲ್ಲ. ಅವಾಗ ಇದೆರಡನ್ನೂ ಸೇರಿಸ್ಬೇಕು ಅಂದಾಗ ಏನ್ ಮಾಡ್ತೀವಿ? ಒಂದು ಸಂಬಂಧನ ಸೂಚಿಸೋಕೋಸ್ಕರ ಒಂದು ಪದನ ಯೂಸ್ ಮಾಡ್ತೀವಿ. ಅದನ್ನ ನಾವು ಸಂಬಂಧಾರ್ಥಕ ವ್ಯಯ ಅಂತ ಕರಿತೀವಿ. ಇವುಗಳನ್ನು ಸಂಯೋಜಕಗಳು ಎಂದೂ ಕರೆಯುತ್ತಾರೆ. ನೆನಪಲ್ಲಿ, ಅಂದ್ರೆ 2 ವಾಕ್ಯಗಳನ್ನ, 2 ಪದಗಳನ್ನ ಸೇರಿಸೋದನ್ನ ಸಂಯೋಜನೆ ಮಾಡುತ್ತಲ್ವಾ, ಅದಕ್ಕೆ. ಎಕ್ಸಾಂಪಲ್ ನೋಡೋಣ. ಇಂಗ್ಲಿಷಲ್ಲೂ ಇದನ್ನ ಕಂಜಕ್ಷನ್ಸ್ ಅಂತ ಕರೀತಾರೆ. ಇದಕ್ಕೆ ಬಟ್, ಅಂಡ್, ಆರ್, ದೇರ್ ಫೋರ್, ಆಸ್ ವೆಲ್ ಆಸ್. ಓಕೆನಾ? ಇಂಗ್ಲಿಷಲ್ಲೂ ಈಸಿಯಾಗಿ ಇಲ್ಲ ನೆನ್ಪಿಡ್ಕೊಳ್ಳಿ. ಓಕೆನಾ? ಕಂಜಕ್ಷನ್ಸ್ ಅಂತ ಕರಿತೀವಿ. ನೋಡಿ, ಮತ್ತು ರಾಮ ಲಕ್ಷ್ಮಣ ಅನ್ನೋದಕ್ಕಿಂತ ರಾಮ ಮತ್ತು ಲಕ್ಷ್ಮಣ ಕರೆಕ್ಟ್ ಅಲ್ವಾ? ನಾನು ಬಂದೆ, ಅವನು ಬರ್ಲಿಲ್ಲ, ಮೀನಿಂಗ್ ಇಲ್ಲ ಅಲ್ಲ. ನಾನು ಬಂದೆ ಆದರೆ ಅವನು ಬರಲಿಲ್ಲ ಅಂದ್ರೆ 2 ಲೆಟರ್ಸ್ ನ ಜಾಯಿನ್ ಮಾಡ್ತು. ಅರ್ಥ ಆಗ್ತಿದೆಯಲ್ಲ ಆಸ್ಪಿರೆಂಟ್ಸ್? ಓಕೆ. ನೀನು ಚಹಾ ಅಥವಾ ಕಾಫಿ ಕುಡಿತೀಯಾ, ನೀನು ಚಹಾ ಕಾಫಿ ಕುಡಿತೀಯಾ ಅನ್ನೋದಕ್ಕಿಂತ
ಅವೆರಡನ್ನು ಜಾಯಿನ್ ಮಾಡಿದಾಗ ನೀನು ಅಂದ್ರೆ ಒಂದು ಸೆಂಟೆನ್ಸ್ಗೆ ಮೀನಿಂಗ್ ಕೊಡುತ್ತೆ, ಅದನ್ನ ಇನ್ನು ಬ್ಯೂಟಿಫುಲ್ ಆಗಿ ಮಾಡುತ್ತೆ. ಓಕೆನಾ? ಅದನ್ನ ನಾವು ಕಂಜಂಕ್ಷನ್ಸ್ ಅಥವಾ ಸಂಬಂಧಾರ್ಥಕ ಅವ್ಯಯಗಳು. ಅವನು ಧೈರ್ಯಶಾಲಿ ಹಾಗೂ ದಯಾಳಿ. ಅರ್ಥ ಆಗ್ತಿದೆ ಅನ್ಕೊಂತೀನಿ. ಸೊ 4ನೇದು ಸಂಬಂಧಾರ್ಥಕ ವ್ಯಯ. ಓಕೆ, ನೆಕ್ಸ್ಟ್ ಸಂಬೋಧಕ ಅವ್ಯಯ. ಓಕೆನಾ? ಒಕೇಟಿವ್ ಅಂತ ಕರಿತೀವಿ. ಇದರಲ್ಲಿ ಇವು ಯಾರನ್ನಾದ್ರೂ ಕರೆಯೋದಕ್ಕೆ, ಸಂಬೋಧನೆ ಅಂದ್ರೆ ಏನು? ಒಬ್ರನ್ನ ಕರೆಯೋದಕ್ಕೆ, ಹೇಳೋದಕ್ಕೆ, ಓಯ್ ಏಯ್, ಕರೆಕ್ಟ್ ಅಲ್ಲ? ಎಲೆ, ಕರೆಕ್ಟ್ ಅಲ್ಲ? ಅಂದ್ರೆ ಇದಕ್ಕೂ ಅಷ್ಟು ಮೀನಿಂಗ್ ಇಲ್ಲ. ಬಟ್ ಇವು ನೋಡಿ, ಇಂಗ್ಲಿಷ್ ಅಲ್ಲಿ ಒಕೇಟಿವ್ ನ ಇದು ಇಂಗ್ಲಿಷ್ ಅಲ್ಲೂ ಇಲ್ಲ, ಕಲ್ತ್ಕೊಂಬಿಡಿ. ಹೇ, ಹೋ, ಅರ್ಥ ಆಯ್ತಾ? ಯಾರನ್ನಾದ್ರೂ ಕರೆಯೋದಕ್ಕೆ ಬಳಸುವಂತ ಪದಗಳನ್ನ ನಾವು ಸಂಬೋಧಕ ಅವ್ಯಯ ಅಂತ ಕರಿತೀವಿ. ಓಕೆನಾ? ಯಾರನ್ನಾದರೂ ಕರೆಯಲು ಅಥವಾ ಸಂಬೋಧಿಸಲು. ಅರ್ಥ ಆಗ್ತಿದೆ ಅಲ್ಲ? ಎಕ್ಸಾಂಪಲ್, ಎಲೆ ಗಂಡ ಸ್ನೇಹಿತ ಅಥವಾ ಚಿಕ್ಕವರಿಗೆ. ಕರೆಕ್ಟ್ ಅಲ್ವಾ? ಗಂಡಂಗೆ ಇಲ್ಲ ನಮ್ಗಿಂತ ಚಿಕ್ಕವ್ರಿಗೆ, ಫ್ರೆಂಡ್ಸ್ಗೆ, ತುಂಬಾ ಕ್ಲೋಸ್ ಇರೋರಿಗೆ ಕರಿತೀವಿ. ಎಲೈ ಅಂದಾಗ ಹೆಣ್ಣು ಸ್ನೇಹಿತೆ, ಹುಡುಗಿಯರಿಗೆ, ಚಿಕ್ಕವರಿಗೆ ಕರಿತೀವಿ. ಓ, ಗೌರವಯುತವಾಗಿ ಅಥವಾ ಕಾವ್ಯಾತ್ಮಕವಾಗಿ ಕರೆಯುವಂಥದ್ದು. ಅನೌಪಚಾರಿಕವಾಗಿ ಸ್ನೇಹಿತರ, ಅಂದ್ರೆ ಇದಕ್ಕೆ ರೆಸ್ಪೆಕ್ಟ್ ಇಲ್ಲ. ಓಕೆನಾ? ಒಂದ್ ಸ್ವಲ್ಪ ಫ್ರೆಂಡ್ಸ್ಗಳು ತುಂಬಾ ಕ್ಲೋಸ್ ಇರುವಾಗ ಮಾತಾಡ್ತಾರಲ್ಲ, ಆತರ. ಉದಾಹರಣೆ ನೋಡೋಣ. ಎಲೆ ಮಕ್ಕಳೇ ಇಲ್ಲಿ ಬನ್ನಿ, ಓಕೆನಾ? ನಮ್ಗಿಂತ ಚಿಕ್ಕವರಿಗೆ ಕರೆಯುವಂಥದ್ದು. ಓಕೆನಾ? ಸೊ ಇದಿಷ್ಟು ಬಂದ್ಬಿಟ್ಟು 5 ವಿಧಗಳನ್ನ ನೋಡಿದ್ವಿ. ಒಂದ್ ಕ್ವಿಕ್ ಸಮ್ಮರಿ ನೋಡ್ಕೊಳ್ಳೋಣ. ಓಕೆನಾ? ಯಾವ್ದಾವ್ದು? ಸಾಮಾನ್ಯ ಅವ್ಯಯ. ಇದು ಸಾಮಾನ್ಯ, ಕಾಮನ್ ಆಗಿ ಬಳಸುವಂಥದ್ದು. ಸ್ಥಳ, ಕಾಲ, ರೀತಿ ಇಲ್ಲಿ ಬಳಸುವಂಥದ್ದು. ಇಲ್ಲಿ, ಈಗ, ಚೆನ್ನಾಗಿ. ಎಕ್ಸಾಂಪಲ್ ಇದೊಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಈಸಿ ಆಗತ್ತೆ. ದೆನ್ 2ನೇದು ಭಾವಸೂಚಕ. ಅಂದ್ರೆ ನಮ್ಮ ಎಕ್ಸ್ಪ್ರೆಷನ್ ನ ಹೇಳೋದಕ್ಕೆ. ಆಹಾ, ಓಹೋ, ಅಯ್ಯೋ, ಕರೆಕ್ಟ್ ಅಲ್ಲ? ಅನುಕರಣವ್ಯಯ. ಇದಕ್ಕೆ ಸ್ವಂತವಾದ ಮೀನಿಂಗ್ ಇಲ್ಲ, ಶಬ್ದದಿಂದ ಮೀನಿಂಗ್ ಪಡ್ಕೊಬಹುದು. ದೆನ್ ಅನುಕರಣಗಳನ್ನ ನೋಡ್ಬೋದು. ಸರಸರ, ದಗ ದಗ, ಜೋಡು ಜೋಡು. ದೆನ್ ನೆಕ್ಸ್ಟ್ ಸಂಬಂಧಾರ್ಥಕ ಅವ್ಯಯ. ಇದೇನು? 2 ಪದಗಳನ್ನ ಜೋಡಿಸುವಾಗ ಯೂಸ್ ಮಾಡೋದಕ್ಕೆ. ನೋಡಿ, ಪದಗಳ ವಾಕ್ಯಗಳನ್ನು ಜೋಡಿಸುತ್ತದೆ ಮತ್ತು, ಆದರೆ, ಅಥವಾ. ದೆನ್ ಸಂಬೋಧಕಾವ್ಯಯ, ಸಂಬೋಧಗಳನ್ನ ಮಾಡೋದಕ್ಕೆ ಅಥವಾ ಒಬ್ರನ್ನ ಕರೆಯೋದಕ್ಕೆ. ಎಲೆ, ಓ, ಏ, ಓಯ್, ಕರೆಕ್ಟ್ ಅಲ್ವಾ? ಸೊ ಇದು ಇವತ್ತಿನ ಕ್ಲಾಸ್. ಒಂದು ಕ್ವಿಕ್ ರಿವಿಷನ್ ಮಾಡ್ಬಿಡೋಣ, ಸೊ ದಟ್ ನಿಮಗಿನ್ನ ನೀಟಾಗಿ ತಲೆಯಲ್ಲಿ ಉಳಿಯುತ್ತೆ. ಫಸ್ಟ್ ಆಫ್ ಆಲ್, ಅವ್ಯಯಗಳು ಅಂದಾಗ ಅವ್ಯಯಗಳು ಬದಲಾಗದಲೇ ಇರುವಂತಹ ಪದಗಳು. ಇದು ಯಾವುದೇ ಕಾರಣಕ್ಕೂ, ಯಾವುದೇ ಕಾಲದಲ್ಲೂ, ಯಾವುದೇ ಸಮಯದಲ್ಲೂ ಬದಲಾಗದಲೇ ಇರುವಂತ ಪದಗಳು. ವ್ಯಾಕರಣದಲ್ಲಿ ಈ ಪದಗಳನ್ನ ಬಳಸುವಾಗ ಕನ್ನಡ ಭಾಷೆ ತುಂಬಾ ಒಂದು ಬ್ಯೂಟಿಫುಲ್ ಆಗಿ ಅರ್ಥವನ್ನ ಕೊಡುತ್ತೆ. ಸೊ ಇದರಲ್ಲಿ ನಾವು 5 ವಿಧಗಳನ್ನ ನೋಡ್ಬೋದು. ಸಾಮಾನ್ಯ ಅವ್ಯಯಗಳು, ಭಾವ ಸೂಚಕ ಅವ್ಯಯಗಳು, ಅನುಕರಣ ಅವ್ಯಯಗಳು, ಸಂಬಂಧಾರ್ಥಕ ಅವ್ಯಯಗಳು, ಸಂಬೋಧಾರ್ಥಕ ಅವ್ಯಯಗಳು. ಸಾಮಾನ್ಯ ಅವ್ಯಯಗಳು ಅಂದ್ರೆ ಕಾಲ, ರೀತಿ, ಸ್ಥಳಗಳನ್ನ ಹೇಳೋದಕ್ಕೆ ಬಳಸುವಂತಹ ಪದಗಳು. ಭಾವಸೂಚಕ ಅಂದ್ರೆ ಭಾವನೆಗಳನ್ನ ಸೂಚಿಸೋಕೆ ಬಳಸುವಂತಹ ಪದಗಳು. ಆಹಾ, ಓಹೋ, ಈ ತರ ಪದಗಳು. ದೆನ್ ಅನುಕರಣ ಅವ್ಯಯಗಳು ಅಂದ್ರೆ ಅನುಕರಣೆ ಮಾಡುವಂತಹ ಪದಗಳು. ಇದಕ್ಕೆ ಯಾವುದೇ ರೀತಿಯ ಮೀನಿಂಗ್ ಇರೋದಿಲ್ಲ. ಈ ಪದಗಳಿಗೆ ಶಬ್ದದ ಮೂಲಕ ಅನುಕರಿಸುತ್ತವೆ ಇವು. ದೆನ್ ಸಂಬಂಧಾರ್ಥಕ ಅಂದ್ರೆ 2 ಪದ ಅಥವಾ ವಾಕ್ಯಗಳನ್ನ ಜೋಡಿಸೋದಕ್ಕೆ ಉಪಯೋಗಿಸುವಂತಹ ಪದಗಳು. ಎಕ್ಸಾಂಪಲ್, ಆದರೆ, ಮತ್ತು, ಅಥವಾ. ದೆನ್ ಸಂಬೋಧಕಾವ್ಯ ಅಂದ್ರೆ ಸಂಬೋಧನೆ ಮಾಡಲು ಅಥವಾ ಒಬ್ರನ್ನ ಕರೆಯಲು, ಇಲ್ಲ ಏನಾದ್ರೂ ಕರೆಯೋದಕ್ಕೆ ಯೂಸ್ ಮಾಡುವಂತ ಪದಗಳು. ಎಲೆ, ಓ, ಏ, ಈ ತರ ಪದಗಳು. ಸೊ ಇವತ್ತಿನ ಕ್ಲಾಸು ಅರ್ಥ ಆಗಿದೆ ಅನ್ಕೊಂತೀನಿ. ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಆಗಿರುತ್ತೆ, ನೆನಪಲ್ಲಿ ಇರುತ್ತೆ ಅನ್ಕೊಂತೀನಿ. ಜಸ್ಟ್ ಲಾಸ್ಟ್ ಇದೊಂದು ಸ್ಲೈಡ್ ನ ನೀವು ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರೆ ಸಾಕಾಗುತ್ತೆ. ಸ್ಕ್ರೀನ್ ಶಾಟ್ ಹೊಡ್ಕೊಂಡು ಒಂದು ಸಣ್ಣ ಸ್ಮಾಲ್ ನೋಟ್ಸ್ ಮಾಡ್ಕೊಂಡ್ರೆ ಎಕ್ಸಾಮ್ ಟೈಮಲ್ಲಿ ಈಸಿ ರಿವಿಷನ್ ಆಗುತ್ತೆ. ಬೇರೆ ಕಾಂಪ್ಲಿಕೇಟ್ ಬುಕ್ಸ್ ಗಳನ್ನೆಲ್ಲ ಓದ್ಬೇಕು ಅನ್ನೋ ಅಡಿಷನಲ್ ಅವಶ್ಯಕತೆ ಇಲ್ಲ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್, ನನ್ನ ಜೊತೆ ಇರೋದಕ್ಕೆ, ನನ್ನ ಕ್ಲಾಸ್ಗಳನ್ನ ಸಪೋರ್ಟ್ ಮಾಡ್ತಿರೋದಕ್ಕೆ. ಲವ್ ಯು ಆಲ್. ದೆನ್ ಗುಡ್ ನೈಟ್. ಚೆನ್ನಾಗಿ ಓದ್ಕೊಳ್ಳಿ, ಹೆಲ್ಪ್ಫುಲ್ ಆಗಲಿ ನಿಮಗೂ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಓಕೆ, ಬಾಯ್ ಬಾಯ್.